ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಜೈಲಲ್ಲಿರುವಂತಹ ನಟ ದರ್ಶನ್ ಬಗ್ಗೆ ಸುದೀಪ್ ಮಾತಾಡಿದ್ದಾರೆ. ಮಾಜಿ ಕುಚಿಕು ಬಗ್ಗೆ ಮಾತನಾಡಿದ್ದಾರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್. ದರ್ಶನ್ ಡೆವಿಲ್ ಚಿತ್ರಕ್ಕೆ ಒಳ್ಳೆದಾಗ್ಲಿ ಅಂತ ಹಾರೈಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ದರ್ಶನ್ ಬಗ್ಗೆ ಮಾತಾಡಿದ್ದಾರೆ. ಕೊಲೆ ಆರೋಪಿಯಾಗಿರುವಂತಹ ದರ್ಶನ್ನ ವಿಚಾರದಲ್ಲಿ ಇವತ್ತು ಒಂದಷ್ಟು ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಹಾಗೇನೆ ಇವರಿಬ್ಬರು ಒಂದಾಗೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಎಲ್ರಿಗೂ ಕೂಡ ಇದೆ. ಅಷ್ಟು ಮಾತ್ರ ಅಲ್ಲ, ಅನೇಕರು ಇವರಿಬ್ಬರನ್ನ ಒಂದು ಮಾಡಬೇಕನ್ನುವ ಪ್ರಯತ್ನವನ್ನ ಈ ಹಿಂದಿನಿಂದಲೂ ಕೂಡ ಮಾಡ್ತಾನೆ ಇದ್ದಾರೆ. ಅದು ಇಲ್ಲಿವರೆಗೂ ಸಕ್ಸಸ್ ಆಗಿಲ್ಲ. ನಾವ್ ಯಾರದ್ದೋ ಮಾತು ಕೇಳಿ ಒಂದಾಗಲ್ಲ, ಸೂರ್ಯ ಚಂದ್ರ ಎರಡೂ ಚಂದ, ಆದ್ರೆ ಅವರವರ ಜಾಗದಲ್ಲಿ ಇದ್ರೆ ಇಬ್ರು ಚಂದ ಅಂತ ಹೇಳಿದ್ದಾರೆ ಸುದೀಪ್. ನಟ ದರ್ಶನ್ಗೆ ಈ ಮೂಲಕ ಟಾಂಗ್ ಕೊಟ್ರ ಸುದೀಪ್. ಹಾರ್ಸ್ ರೈಡಿಂಗ್ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ದರ್ಶನ್ ಡೆವಿಲ್ ಚಿತ್ರಕ್ಕೆ ಒಳ್ಳೆದಾಗ್ಲಿ ಅಂತ ಕಿಚ್ಚ ಸುದೀಪ್ ಹಾರೈಸಿದ್ದಾರೆ. ಹಾರ್ಸ್ ರೈಡಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾತಾಡಿದ್ರು ಸುದೀಪ್. ನನಗೆ ಈ ಕುದುರೆ ಓಡಿಸೋದಿದೆಯಲ್ಲ, ಇದು ಒಂದು ನನಗೆ ಆಗಲ್ಲ. ಯಾಕಂದರೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ನನಗೆ ನಾನು ಯಾವುದೋ ಒಂದು ಈ ಥರ ಪಾತ್ರ ಬಂದು ತುಂಬ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಿ, ಅಂದರೆ ಆ ಟೈಮಲ್ಲಿ ಹೇಳಿದರು ಹೀರೋ ಅಂದರೆ ಫೈಟ್ ಕಲಿಬೇಕು, ಕುದುರೆ ಓಡೋದು ಕಲಿಸ್ಬೇಕು, ಏನೇನೋ ಹೇಳಿದರು. ನಾನು ಸೀರಿಯಸ್ ಆಗಿ ಹೋಗಿದ್ದೆ, ಕಲಿತೆ. ಒಂದು ವಾರ, ಒಂದು 10 ದಿನ ಚೆನ್ನಾಗಿ ಓಡಿಸ್ದೆ. ಒಂದು ದಿನ ಸುಮ್ಮನೆ ನುತ್ತಿದ ಕುದುರೆ ಯಾಕೆ ಎಗುರುತು ಅಂತ ಗೊತ್ತಿಲ್ಲ, ಎಳ್ಕೊಂಡು ಬೀಡ್ಕೊಂಡು ಕಾಲು ಸಿಗಾಕೊಂಡು ಒಂದು 20 ಮೀಟ್ರ್ ಎಳ್ಕೊಂಡು ಓಡೋಗ್ಬಿಟ್ಟಿತ್ತು ನನ್ನನ್ನು. ಆವಾಗ ಆಗಿರೋ ಭಯ ಇದೆಯಲ್ಲ, ಪ್ರಪಂಚನೇ ನೋಡ್ಬಿಟ್ಟೆ ನಾನು. ದರ್ಶನ್ ತೋಟಕ್ಕೆ ಹೋಗಿದ್ವಿ. ಅಲ್ಲಿಗೆ ಹೋದಾಗ 10 ಅಂತ ತುಂಬ ಫೋರ್ಸ್ ಮಾಡ್ದ. ನೀನು ತೀಪರ್ಲಾಗ ಹೊಡೆದು ನೀನು ಬೇಡ, ನೀನು ಕುದುರೆ ಸಾವಾಸನೂ ಬೇಡ ಅಂತ ಹೇಳಿದ್ದೆ. ಆದರೂ ಕುದುರೆ ಹತ್ತಿಸಿದ್ರು. ನಾನು ಮೆತ್ತಿಗೆ ಯಾರು ಹಿಡ್ಕೊಳ್ರಪ್ಪ ನೀವು ಅಂದ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾಯಿದ್ದೆ. ಅವು ಟಕ 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 ಹೋಗ್ತಾಯಿದ್ದ. ಹೋಗ್ತಾ ಸಾಯ್ಡಲ್ಲಿ ಬಿಚ್ಕೊಬೋದು, ದಡ್ ಅಂತ ಬಿದ್ದ. ಅದು ನೋಡಿದ ತಕ್ಷಣ ನಿಲ್ಸಪ್ಪ ಫಸ್ಟು ಅಂದೆ ನಾನು. ಅವತ್ತು ಇಳಿದವನು ಇನ್ನೂ ಕುದುರೆ ಹತ್ತಿಲ್ಲ ನಾನು. ಈ ಪೌರಾಣಿಕ ಮಾಡಿದ್ರೆ ಫಸ್ಟು ನಮಗೆ ಯುದ್ಧಕ್ಕೆ ಬಿಡ್ತೀರಾ, ಆ ಕುದುರೆ ಮೇಲೆ ಕಿರ್ಚ್ಕೊಂಡು ಬರಬೇಕು. ಯಾಕೆ ಬೇಕು? ಈಗ ಮಾಡ್ತಾರೋ ಸಿನಿಮಾ ಥರ ಮಾಡಿದ್ರೆ ಬೈಕಲ್ಲಿ ಬರ್ತೀನಿ, ಬೇಗ ಮುಗಿಸ್ತೀನಿ, ಬೇಗ ಮನೆಗೆ ಹೋಗ್ತೀನಿ. ಖಂಡಿತ ಒಳ್ಳೇದಾಗಲ್ಲ ಮಾಸಿ. ಮೈ ಪಾಯಿಂಟ್ ಇಸ್, ಎನಿ ಸಿನಿಮಾ ಎಲ್ಲ ಮಾಡ್ತಾ ಇರ್ತಾರೆ. ನಾನು ಕೆಲವದಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗಲ್ಲ ಅಂದರೆ, ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕೋಕ್ಕೆ. ಎರಡನೇದು, ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ. ಅದಿನ್ನೂ ಕೆಡಿಸುತ್ತೆ ವಿಚಾರಗಳನ್ನು. ಇದನ್ನು ಅರ್ಥ ಮಾಡಿಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್. ಅಪಾರ್ಟ್ ಫ್ರಮ್ ದಟ್, ನಿಮ್ಮ ಫಸ್ಟ್ ಪಾರ್ಟಿಗೆ ಬರೋಕ್ಕೆ ಹೋದರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರಲ್ಲ ನಾವು, ಏನೇನು ಕಳೆದಿರಲ್ಲ ನಾವೆಲ್ಲ. ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗಾಗಿರ್ತೀವಿ, ಆ ಕಾರಣ ಯಾರಿಗೂ ಬೇಕಾಗಲ್ಲ, ನಮಗೆ ಗೊತ್ತಿರುತ್ತೆ. ಗೊತ್ತಿದ್ದಾಗ ಏನಾಗುತ್ತೆ, ನಾನು ನಿಮಗೊಂದು ಒಳ್ಳೆ ಉದಾಹರಣೆನೂ ಕೊಟ್ಟೆ. ಕರೆಕ್ಟ್, ಸೂರ್ಯನು ಚಂದ್ರನು ಎರಡೂ ಚಂದಾನೆ ಅದಾದ್ರ ಜಾಗದಲ್ಲಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಇವತ್ತು ಮಾತನಾಡೋ ಸಂದರ್ಭದಲ್ಲಿ ಅನೇಕ ವಿಚಾರಗಳಲ್ಲಿ 2 ಪ್ರಮುಖ ವಿಚಾರಗಳನ್ನು ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರು. ಒಂದು, ಪೌರಾಣಿಕ ಚಿತ್ರಗಳು ಯಾಕೆ ಮಾಡಲ್ಲ ಅನ್ನುವಂತಹ ವಿಚಾರಗಳನ್ನು ಹೇಳ್ತಾನೆ, ಅಲ್ಲೂ ಕೂಡ ದರ್ಶನ್ ವಿಚಾರ ಬರುತ್ತೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಇಬ್ರು ಕೂಡ ಒಂದಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ಮೂಲಕ ಸ್ಪಷ್ಟಪಡಿಸಿದ್ರ ಕಿಚ್ಚ ಸುದೀಪ್. ಹೇಗೆ? ಖಂಡಿತವಾಗ್ಲೂ ನವಿತಾ, ನೀವು ಹೇಳ್ದಂಗೆ ಸುದೀಪ್ ಅವರು ಇವತ್ತು 2 ಪ್ರಮುಖ ವಿಚಾರಗಳು, ನೀವು ಹೇಳ್ದಾಗೆ ದರ್ಶನ್ ಅವರ ಬಗ್ಗೆ ಒಂದಾದರೆ ಪೌರಾಣಿಕ ಚಿತ್ರ, ಇದರಲ್ಲಿ 2 ವಿಚಾರಗಳು ಅವರ ಅಭಿಮಾನಿಗಳಿಗೆ ನಿರಾಸೆ ಮೂಡುವಂತಹ ಒಂದು ವಿಚಾರ ಅಂತ ಅನ್ಬೋದು. ಮೊದಲನೆಯದಾಗಿ ಸುದೀಪ್ ಮತ್ತು ದರ್ಶನ್ ಅವರು ಒಂದಾಗ್ತಾರೆ ಅನ್ನುವಂಥದ್ದು ಸಾಕಷ್ಟು ನಿರೀಕ್ಷೆ ಇತ್ತು, ಅದು ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸುದೀಪ್ ಅವರು ಮಾತಾಡಿರುವಂಥದ್ದು. ಅದರ ಜೊತೆಗೆ ನಾನು ಪೌರಾಣಿಕ ಚಿತ್ರಗಳನ್ನು ಮಾಡಲ್ಲ, ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇಲ್ಲಿ ಪೌರಾಣಿಕ ಚಿತ್ರ ಮಾಡಲ್ಲ ಅನ್ನೋದು ಸುದೀಪ್ ಅಭಿಮಾನಿಗಳಿಗೆ ಬೇಜಾರ ಅಲ್ಲ, ಆದರೆ ಸುದೀಪ್ ಅವರನ್ನು ವೀರ ಮದಕರಿ ನಾಯಕನ ಪಾತ್ರದಲ್ಲಿ ನೋಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾದಿದಂಥ ಅವರ ಅಭಿಮಾನಿಗಳಿಗೆ ನಿಜವಾಗ್ಲೂ ಕೂಡ ಇದು ಒಂದು ರೀತಿಯ ಬೇಸರದ ಸಂಗತಿ ಅಂತಲೇ ಹೇಳ್ಬೋದು. ಯಾಕಂದರೆ ಪೌರಾಣಿಕ ಸಿನಿಮಾ ಮಾಡಲ್ಲ ನಾನು ಅನ್ನೋದಾದರೆ ಸುದೀಪ್ ಅವರು ಆ ಒಂದು ಸಿನಿಮಾವನ್ನು ಕೂಡ ಆ ಒಂದು ಸಿನಿಮಾವನ್ನು ಮಾಡೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಈ 2 ವಿಚಾರಗಳು ಪ್ರಮುಖವಾಗಿ ಅವರ ಅಭಿಮಾನಿಗಳಿಗೆ ನಿರಾಸೆ ಮೂಡೋದಾದರೆ, ಇನ್ನು ಒಂದು ದರ್ಶನ್ ಅವರ ಬಗ್ಗೆ ಒಂದು ಸಾಕಷ್ಟು ವಿಚಾರಗಳನ್ನು ಅವರು ಸುದೀಪ್ ಅವರು ಮನ ಬಿಚ್ಚಿ ಮಾತನಾಡಿದ್ರು ಅಂತಲೇ ಹೇಳ್ಬೋದು. ಸಾಕಷ್ಟು ವರ್ಷಗಳ ನಂತರ ಅವರೊಂದು ಗೆಳೆತನದಲ್ಲಿ ಒಂದು ಬಿರುಕಿದೆ, ಸಾಕಷ್ಟು ಅಭಿಮಾನಿಗಳು ಕೇಳ್ತಿದ್ದಾರೆ, ಆದರೂ ಕೂಡ ನಾವಿಬ್ಬರು ಒಂದಾಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದರು. ಅದರ ಜೊತೆಗೆ ನಮಗೆ ಸುದೀಪ್ ಮತ್ತು ದರ್ಶನ್ ಇಬ್ಬರಿಗೂ ಕೂಡ 16-18 ವಯಸ್ಸಲ್ಲ, ನಮಗೆ ವಯಸ್ಸಾಗಿದೆ, ನಮಗೆ ನಮ್ಮದೇ ಆದಂಥ ವಿವೇಚನೆ ಇದೆ. ನಾವು ಯಾರೋ ಹೇಳಿದ್ರು, ಯಾರೋ ಏನು ಹೇಳಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಮಾತು ಬಿಡೋದಿಲ್ಲ, ಜೊತೆಗೆ ಯಾರೋ ಹೇಳಿದ್ರು ಅನ್ನುವಂಥ ನಿಟ್ಟಿನಲ್ಲಿ ನಾವು ಮತ್ತೆ ಒಂದಾಗಲ್ಲ.
ಸೊ ಈ ಒಂದು ವಿಚಾರವನ್ನು ಹೇಳುವ ಮುಖಾಂತರ ಮತ್ತೊಂದು ಉದಾಹರಣೆ ಕೊಟ್ಟರು, ಸೂರ್ಯಚಂದ್ರನ ಉದಾಹರಣೆಯನ್ನು ಕೊಟ್ಟರು. ಸೊ ಅದೆಲ್ಲ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ದರ್ಶನ್ ಮತ್ತು ಸುದೀಪ್ ಅವರು ಒಂದಾಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ಬೋದು. ಅದರ ಜೊತೆಗೆ ಇದರ ನಡುವೆ ಕೂಡ ದರ್ಶನ್ ಅವರ ಒಂದು ಸಿನಿಮಾಗೆ ಸುದೀಪ್ ಅವರು ವಿಶ್ ಮಾಡಿದ್ರು ಅಂತಲೇ ಹೇಳ್ಬೋದು. ಏನಕ್ಕೆಂದರೆ ಡಿಸೆಂಬರ್ 25ನೇ ತಾರೀಕು ಈಗ ಆಲ್ರೆಡಿ ಸುದೀಪ್ ಅವರ 47ನೇ ಸಿನಿಮಾ K47 ಕೂಡ ರಿಲೀಸ್ ಮಾಡ್ತೀವಿ ಅಂತ ಅಧಿಕೃತವಾಗಿ ಹೇಳಿದ್ದಾರೆ. ಅದರ ಜೊತೆಗೆ ಡಿಸೆಂಬರ್ 12ನೇ ತಾರೀಕೆ ಒಂದು ಡೆವಿಲ್ ಸಿನಿಮಾ ಕೂಡ ರಿಲೀಸ್ ಆಗ್ತಿರೋದ್ರಿಂದ ಸೊ ಆ ಒಂದು ಚಿತ್ರಕ್ಕೂ ಕೂಡ ಒಳ್ಳೆಯದಾಗಲಿ. ಅವರ ಅಭಿಮಾನಿ, ಅವರ ಕುಟುಂಬಗಳಿಗೆ ಅವರದ್ದೇ ಆದಂಥ ಒಂದಷ್ಟು ನೋವುಗಳಿದೆ. ಸೊ ಯಾಕಂದರೆ ಅದು ನಮ್ಮ ಕನ್ನಡ ಇಂಡಸ್ಟ್ರಿಯ ಸಿನಿಮಾ, ಎಲ್ಲ ಚಿತ್ರಗಳಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಗೆಳೆಯನ ಸಿನಿಮಾಗೆ ಒಂದು ವಿಶ್ವ ಕೂಡ ಮಾಡಿದ್ರು. ಜೊತೆಗೆ ಈಗ ಆಲ್ರೆಡಿ ಏನು ಮನಸ್ತಾಪ ಇದೆ, ಆ ಮನಸ್ತಾಪ ಸದ್ಯಕ್ಕೆ ಬೆಸುಗೆ ಹಾಕೋದಕ್ಕೆ ಆಗಲ್ಲ. ಅದರ ಜೊತೆಗೆ ನಾನು ಪೌರಾಣಿಕ ಚಿತ್ರದಲ್ಲಿ ನಟಿಸಲ್ಲ ಅನ್ನುವಂಥದ್ದನ್ನ ಕಡ್ಡಿ ತುಂಡು ಮಾಡಿದ ರೀತಿಯಲ್ಲಿ ಸುದೀಪ್ ಹೇಳಿದ್ರು. ನವಿತಾ, ಥ್ಯಾಂಕ್ ಯು ಸತೀಶ್.